ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ತಿದ್ದಲಿಕ್ಕೆ ಹಲವಾರು ಆಯಾಮಗಳಿವೆ. ಅಂಥ ಆಯಾಮದಲ್ಲಿ ಈ ಜನಪದ ಅಂತಕ್ಕಂಥ ಡೊಳ್ಳಿನ ಪದದ ಒಂದು ರೂಪಕವನ್ನು ನಾವು ಕಾಣ್ಬೋದು. ಇಲ್ಲಿ ಒಬ್ಬ ಹೆಣ್ಣು ಮಗಳ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ಸಮಾಜಕ್ಕೆ ಅಣ್ಣತಮ್ಮದರಿಗೆ ತಿಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಈ ಒಂದು ಕವನದಲ್ಲಿ ನಾವು ನೋಡ್ಬೋದು. ತುಂಬಿದ ಬಸರೆಣ್ಣ ಹುಸುರ ಹಾಕುತ್ತ ಬಂದಾಳ ಸಂಜಿಯಾಳಿಗಿ, ತಾಯಿ ತೊಡಿಯ ಮ್ಯಾಲ ತಲ್ಲಿ ಹಿಟ್ಟ ಹಂತಾಳ ಹುಟ್ಟುಬಾರದೆಣ್ಣಾಗಿ, ತಾಯಿ ತೊಡಿಯ ಮ್ಯಾಲ ತಲ್ಲಿ ಹಿಟ್ಟ ಹಂತಾಳ ಹುಟ್ಟುಬಾರದೆಣ್ಣಾಗಿ, ಗಂಡ ಹಾಡಿದ ಮಾತು ತಂದಿ ಮುಂದೆ ಹೇಳಿ ನೀರು ತಂದಳು ಕಣ್ಣಿಗಿ, ಗಂಡ ಹಾಡಿದ ಮಾತು ತಂದಿ ಮುಂದೆ ಹೇಳಿ ನೀರು ತಂದಳು ಕಣ್ಣಿಗಿ, ಹಣ್ಣನ ಹೆಂಡತಿ ಹೋಳಾಗಿ ಹೋಗ್ಯಾರ ಹಾಕೊಳ್ಳಿಲ್ಲ ಕಿವಿಗಿ, ಹಣ್ಣನ ಹೆಂಡತಿ ಹೋಳಾಗಿ ಹೋಗ್ಯಾರ ಹಾಕೊಳ್ಳಿಲ್ಲ ಕಿವಿಗಿ, ನಂದ ಒಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಹಣ್ಣ ತಮ್ಮದರಿಗೆ, ನಂದ ಒಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಹಣ್ಣ ತಮ್ಮದರಿಗೆ, ಹಬ್ಬ ಹುಣ್ಣುವಿಗೆ ಕರ್ಕೊಂಡು ಬರಬೇಕು ಅಕ್ಕ ತಂಗಿಯರಿಗೆ, ಹಬ್ಬ ಹುಣ್ಣುವಿಗೆ ಕರ್ಕೊಂಡು ಬರಬೇಕು ಅಕ್ಕ ತಂಗಿಯರಿಗೆ, ಮಡದಿ ಹಂಬಲದಾಗ ಮರತ ಕುಂದರ ಬ್ಯಾಡ್ರಿ ಮನಿ ಹೆಣ್ಣು ಮಕ್ಕಳಿಗೆ, ಮನಿ ಹೆಣ್ಣು ಮಕ್ಕಳಿಗೆ, ನಂದ ಒಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ತಮ್ಮದರಿಗೆ. ಒಂದು ಹೆಣ್ಣು ತನ್ನ ಮನೆಯನ್ನು ಬಿಟ್ಟು, ತನ್ನ ತವರು ಮನೆಯನ್ನು ಬಿಟ್ಟು ಬೇರೆ ಮನೆಯಲ್ಲಿ ಅಧಿಕಾರವನ್ನು ಹಿಡಿಬೇಕಾದ್ರೆ ಎಷ್ಟು ಕಷ್ಟಪಡ್ತಾಳೆ. ಆ ಕಷ್ಟಕ್ಕೆ ನಾವು ತವರು ಮನೆಯವರು ಸದಾ ಒಂದು ಕಿವಿಯಾಗಿರಬೇಕು, ಕಣ್ಣಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾರಲ್ಲ, ಅವ್ರಿಗೊಂದು ಧನ್ಯವಾದಗಳು.